ವಿಡಿಯೋ. ಇವತ್ತಿನ ಈ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ನೀವು ಬಹಳ ದಿನದಿಂದ ಕೇಳ್ತಿದ್ದಿದ್ದು ಕ್ವೆಶನ್ಸು, ನಿಮ್ಮದು ನಾರ್ಮಲ್ ಡೆಲಿವರಿನ ಅಥವಾ ಸಿ ಸೆಕ್ಷನ್ನ, ಹಾಗೆಯೇ ನಿಮ್ಮ ಡೆಲಿವರಿ ಸ್ಟೋರಿ ಹೇಳಿ ಅಂತ. ಸೊ ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಕೇಳ್ಬೋದು ಕೂಡ. ಸೊ ನಾನು ಆ್ಯಸ್ ಯೂಶ್ವಲ್ ಕೆಲಸ ಮಾಡ್ತಾನೆ ಮಾತಾಡೋದು. ಸೊ ಇವತ್ತು ನನ್ನ ರೆಗ್ಯುಲರ್ ಡೈಲಿ ರುಟೀನ್ ಹೇಗಿದೆ ಅಂತ ಕೂಡ ನೋಡ್ಬೋದು. ಮುಂಚೆ ಕೂಡ ಇದೇ ರುಟೀನ್ ಇತ್ತು, ಬಟ್ ಸ್ಲೋ ಮೂವಿಂಗ್ ಇರ್ತಿತ್ತು. ಈಗ ಬೇಬಿ ಇರೋದ್ರಿಂದ ಎಲ್ಲ ಫಾಸ್ಟ್ ನಡೆಯುತ್ತೆ ಎಲ್ಲನೂ ರುಟೀನು. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಹಾಗಾದರೆ ಬನ್ನಿ, ತಡ ಮಾಡದೆ ಶುರು ಮಾಡೋಣ. ಬೆಳಗಿನ ಜಾವ ಎದ್ದ ತಕ್ಷಣ ನಾನು ಬೆಡ್ ಸರಿ ಮಾಡಿ, ಬೆಡ್ಡೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗೋಕ್ಕೆ ಹೋಗ್ತಿದ್ದೀನಿ, ಅಂದರೆ ಫ್ರೆಶ್ ಅಪ್ ಆಗೋಕ್ಕೆ. ಬೇಬಿ ಎದ್ದೇಳೋದು ಸ್ವಲ್ಪ ಲೇಟೇನೆ ಡೈಲಿ. ಸೊ ಆ ಬೇಬಿ ಎದ್ದೇಳೋದ್ರೊಳಗೆ ಸಾಕಷ್ಟು ಕೆಲಸಗಳಾಗೋಗುತ್ತೆ. ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನನ್ನ ಡೈಲಿ ರುಟೀನ್ ತುಂಬಾ ಸಿಂಪಲ್ ಆಗಿರುತ್ತೆ, ಎವ್ರಿ ಡೇ ಇದ್ದಾಗೆ ಇರುತ್ತೆ. ಬಟ್ ನೀವು ತುಂಬ ರಿಕ್ವೆಸ್ಟ್ ಮಾಡ್ತಿರ್ತೀರ ನಿಮ್ಮ ಡೈಲಿ ರುಟೀನ್ ಹಾಕಿ ಅಂತ. ಅದೇ ರುಟೀನೇ ಇರುತ್ತೆ, ಬೋರ್ ಆಗುತ್ತೆ ನಿಮಗೆ ನೋಡಿ ಅಂತ ನಾನು ಹಾಕ್ತಿರ್ಲಿಲ್ಲ ಅಷ್ಟೇ. ಬಟ್ ಯಾವಾಗಾದರೂ ಒಂದ್ಸಲ ಈ ರೀತಿ ಡೈಲಿ ವ್ಲಾಗ್ ಹಾಕಿದ್ರೆ ಏನಾದರೂ ಸ್ಪೆಷಲ್ ಆಗಿರೋದು ತೋರಿಸಿದ್ದೇ ತೋರಿಸ್ತಿರ್ತೀರ ಅಂತ ಕೂಡ ಕಮೆಂಟ್ಸ್ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಡೈಲಿ ರುಟೀನೇ, ಏನೂ ಸ್ಪೆಷಲ್ ಇರೋದಿಲ್ಲ. ಯಾವಾಗಾದರೂ ಅಕೇಶನಲ್ಲಿ ಸ್ಪೆಷಲ್ ಇರುತ್ತೆ. ಸೊ ಇವತ್ತು ಕೂಡ ಅದೇ ರೀತಿ ಒಂದಿನ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆದಮೇಲೆ ಪಾತ್ರೆಗಳೆಲ್ಲ ಫಸ್ಟ್ ಜೋಡಿಸಿಟ್ಬಿಡ್ತೀನಿ. ಯಾಕಂದರೆ ಹೆಲ್ಪರ್ ಬಂದಾಗ ಅವರು ಪಾತ್ರೆ ತೊಳೆದು ಹಾಕೋಕ್ಕೆ ಟಬ್ ಕ್ಲೀನ್ ಇದ್ದರೆ ತಕ್ಷಣ ಕೆಲಸ ಆಗುತ್ತೆ ಅಂತ ಫಸ್ಟ್ ಕೆಲಸ ನಾನು ಮಾಡೋದೇ ಅದು. ನಾನು ಕಾಫಿ ಟೀ ಕುಡಿಯೋದಿಲ್ಲ. ಕಾರ್ತಿಕ್ ಯಾವಾಗಾದರೂ ತುಂಬ ಹೆಡ್ಡೇಕ್ ಇದ್ದಾಗ ಕಾಫಿ ಕುಡಿತಾರೆ. ಸೊ ಅವ್ರಿಗೋಸ್ಕರ ಇವತ್ತು ಫಿಲ್ಟರ್ ಕಾಫಿ ಮಾಡ್ತಿದ್ದೀನಿ, ಹಾಗೆ ನನಗೋಸ್ಕರ ಪ್ಲೇನ್ ಮಿಲ್ಕು. ಆರಾಮಾಗಿ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿಕೊಂಡು ರಿಲ್ಯಾಕ್ಸ್ ಮಾಡ್ತಾ ಕುಡಿತೀವಿ. ಯಾಕಂದರೆ ಬೇರೆ ಎಲ್ಲ ರುಟೀನು ಫುಲ್ ಫಾಸ್ಟಾಗಿ ಸ್ಪೀಡಪ್ಪಾಗಿ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಬೆಳಗಿನ ಜಾವ ನನ್ನ ರುಟೀನಲ್ಲಿ ಇನ್ನೂ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಕಾರ್ತಿಕ್ ಬಟ್ಟೆಗಳನ್ನು ಐರನ್ ಮಾಡಿಕೊಡೋದು. ಸೊ ಇವತ್ತು ಕೂಡ ಐರನ್ ಮಾಡ್ತಿದ್ದೀನಿ. ಐರನ್ ಮಾಡ್ತಾ ನನ್ನ ಡೆಲಿವರಿ ಸ್ಟೋರಿಗೂ ಮುಂಚೆ ಪ್ರೆಗ್ನೆನ್ಸಿ ಸ್ಟೋರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನಾವು ಆ್ಯಕ್ಚುಲಿ ನಮಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಮಾರ್ಚ್ ಮಂತಲ್ಲಿ. ತಕ್ಷಣವೇ ನಾನು ಯೂಟ್ಯೂಬಿಂದ ಸ್ವಲ್ಪ ದಿನ ಬ್ರೇಕ್ ತೊಗೋಬೇಕು ಅಂತ ಅಂದ್ಕೊಂಡೆ. ಅದೇ ಟೈಮ್ಗೆ ಕೊರೋನಾ ಕೂಡ ಸ್ಟಾರ್ಟ್ ಆಯಿತು. ಕಾರ್ತಿಕ್ಕಿಗೂ ಕೂಡ ಆಫೀಸು ಹಾಫ್ ಡೇ ಇರ್ತಿತ್ತು, ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಹೊತ್ತಿರೋರು. ಸೊ ನಾನು ಕೂಡ ವರ್ಕ್ ಮಾಡ್ತಿರ್ಲಿಲ್ಲ, ಯಾಕಂದರೆ ಅವ್ರ ಮನೇಲಿದ್ದಾಗ ನಾನು ವರ್ಕ್ ಮಾಡೋದಿಲ್ಲ ಅಷ್ಟೊಂದು ಜಾಸ್ತಿ, ತುಂಬ ಇಂಪಾರ್ಟೆಂಟ್ ಇದ್ದಾಗ ಅಷ್ಟೇ ಮಾಡ್ತೀನಿ. ಸೊ ಅದು ಒಂಥರ ಅಡ್ವಾಂಟೇಜ್ ಆದಾಗಾಯಿತು. ಲಾಕ್ಡೌನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಸೊ ನನ್ನ ಪ್ರೆಗ್ನೆನ್ಸಿ ಮಂತ್ಸು ಎಷ್ಟು ಬೇಗ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅವರು ಹಾಫ್ ಡೇ ನನ್ನ ಜೊತೆಗೆ ಇರ್ತಿದ್ದರಿಂದ, ಹಾಗೆ ತುಂಬ ಹೆಲ್ಪ್ ಕೂಡ ಮಾಡೋರು ನನಗೆ. ಯಾಕಂದರೆ ಟಯರ್ಡ್ನೆಸ್ ಇದ್ದೇ ಇರುತ್ತೆ ಪ್ರೆಗ್ನೆನ್ಸಿ ಅಂದರೆ. ನನಗೆ ಯಾವುದೇ ರೀತಿ ಸಿಮ್ಟಮ್ಸ್ ಇರಲಿಲ್ಲ, ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಅಥವಾ ಕೆಲವ್ರಿಗೆ ಈವ್ನಿಂಗ್ ಸಿಕ್ನೆಸ್ ಕೂಡ ಇರುತ್ತೆ, ತಲೆ ತಿರುಗಿ ಬೀಳೋದು, ಆ ಥರ. ಯಾವಾಗಾದರೂ 1-2 ಸತಿ ಡಿಸಿನೆಸ್ ಆಗಿತ್ತು ಬಿಟ್ಟರೆ ಟಯರ್ಡ್ನೆಸ್ ಇರ್ತಾಯಿತ್ತು. ಜಾಸ್ತಿ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಕಂಟಿನ್ಯೂಸ್ ಮಾಡಬೇಡಿ, 10 ಮಿನಿಟ್ಸ್ಗೂ ರೆಸ್ಟ್ ಮಾಡಿ ಕೆಲಸ ಮಾಡಿ ಅಂತ ಹೇಳಿದರು ಕೂಡ ಡಾಕ್ಟ್ರು. ನಂಗೆ ಟಯರ್ಡ್ ಆದಾಗೆಲ್ಲ ನನ್ನ ಹೆಲ್ಪ್ ಕಾರ್ತಿಕ್ ಇದ್ದೇ ಇರ್ತಿದ್ರು. ಯಾಕಂದರೆ ಕೊರೋನಾ ಕಡೆಯಿಂದ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸ್ಟಾಪ್ ಆಗಿತ್ತು. ಪೇರೆಂಟ್ಸು ಅಥವಾ ಇನ್ಲಾಸು ಯಾರಿಗೂ ಇಲ್ಲಿಗೆ ಬರೋಕ್ಕಾಗ್ತಿರ್ಲಿಲ್ಲ, ನಮಗೂ ಕೂಡ ಅಲ್ಲಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಡಾಕ್ಟರ್ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದರು. ನನಗೆ ಇಲ್ಲೇ ಡೆಲಿವರಿ ಮಾಡ್ಕೋಬೇಕು ಅಂತ ಕೂಡ ತುಂಬ ಆಸೆ ಇತ್ತು. ಯಾಕಂದರೆ ನಮ್ಮದು ಮತ್ತು ಡಾಕ್ಟರ್ದು ರಿಲೇಷನ್ಶಿಪ್ಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಪಿಯಾಗಿರೋದು ತುಂಬಾ ಇಂಪಾರ್ಟೆಂಟು ಪ್ರೆಗ್ನೆನ್ಸಿಯಲ್ಲಿ. ಎವ್ರಿ ಟೈಮ್ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಆ ಫೀಲ್ ಗುಡ್ ಫ್ಯಾಕ್ಟರ್ ಅಂತಾರಲ್ಲ, ಚೆನ್ನಾಗಿ ಅನಿಸ್ಬೇಕು, ಖುಷಿಯಾಗಿ ಹೋಗಬೇಕು, ಖುಷಿಯಾಗಿ ಬರಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಡಾಕ್ಟರ್ಸು ಆರೋಗ್ಯಂಟ್ ಆಗಿರ್ತಾರೆ, ಅಷ್ಟು ಫ್ರೆಂಡ್ಲಿ ಆಗಿರೋದಿಲ್ಲ, ಹೇಗಂದ್ರೆ ಹಂಗೆ ಬೇಕಾಬಿಟ್ಟು ಮಾತಾಡಿಸ್ತಾರೆ. ಅವಾಗ ಒಂಥರ ಬೇಜಾರಾದಂಗೆ ಆಗುತ್ತೆ. ಸೊ ನನಗೆ ಡಾಕ್ಟರ್ ಕೂಡ ಇಷ್ಟ ಆಗಿದ್ದಾರೆ. ಡಾಕ್ಟರ್ ಚೇಂಜ್ ಮಾಡೋದು ಕೂಡ ಏನು ಅವಶ್ಯಕತೆ ಇಲ್ಲ ಅನಿಸ್ತು. ಸೊ ಇಲ್ಲೇ ಕಂಟಿನ್ಯೂ ಮಾಡಿದ್ವಿ ಡೆಲಿವರಿವರೆಗೂ.
ಒಳ್ಳೆ ಡಿಸಿಷನ್ ಅಂತಲೇ ಅನಿಸುತ್ತೆ. ಯಾಕೆಂದರೆ ಕೊನೆವರೆಗೂ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗದೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕೂಡ ಡಾಕ್ಟರು. ನೀವು ನನ್ನ ಸೀಮಂತ ಕೂಡ ನೋಡಿದ್ರಿ. ಅಪ್ಪ ಅಮ್ಮ ಮತ್ತು ಅತ್ತೆ ಮಾವ ಎಲ್ಲರೂ ಇಲ್ಲೇ ಬಂದು ಖುಷಿಯಾಗಿ ಸೀಮಂತ ಕೂಡ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಆ ವ್ಲಾಗ್ಸ್ ಕೂಡ ನೋಡಿರ್ತೀರ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಅಂತಲೇ ಹೇಳ್ಬೋದು ನಂದು. ಯಾಕೆಂದರೆ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ತುಂಬಾ ಖುಷಿಯಾಗಿ ಕಳೆದ್ವಿ ದಿನಗಳನ್ನು. ಲಾಸ್ಟ್ ಇನ್ನೂ ಡೆಲಿವರಿಗೆ 2 ತಿಂಗಳು ಇದೆ ಅಂದಾಗಲೇ ಅತ್ತೆ ಮಾವ ಬಂದು ಅತ್ತೆನ ಬಿಟ್ಟು ಹೋಗಿದ್ರು ನಮ್ಮ ಜೊತೆಗಿರೋಕ್ಕೆ ಹೆಲ್ಪ್ ಆಗಲಿ ಅಂತ. ಟುವರ್ಡ್ಸ್ ದಿ ಎಂಡ್ ಸುಸ್ತು ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ಹಾಗೆ ಯಾರಾದರೂ ದೊಡ್ಡವರಿದ್ದರೆ ಇನ್ನೂ ಒಳ್ಳೆಯದು ಅಂತ. ಸೊ ಅತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೊನೆವರೆಗೂ. ಹಾಗೆ ಲಾಸ್ಟ್ ಇನ್ನೂ 1 or 2 ವೀಕ್ಸ್ ಇದೆ ಡೆಲಿವರಿಗೆ ಅಂದಾಗ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಅದನ್ನು ಕೂಡ ನೀವು ನೋಡಿದ್ದೀರಾ. ಎಲ್ಲರೂ ನಮ್ಮ ಸಪೋರ್ಟ್ಗೆ ತುಂಬ ಸ್ಟ್ರಾಂಗಾಗಿ ನಿಂತಿದ್ರು. ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಿದ್ದಾದರೆ, ನೆಕ್ಸ್ಟ್ ನಾನು ಇನ್ನೊಂದು ಪಾರ್ಟಲ್ಲಿ ನನ್ನ ಡೆಲಿವರಿ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈಗ ನಾನು ಹಿಂದಿನ ದಿನ ಒಣಗಾಕಿದ್ದ ಬಟ್ಟೆಗಳನ್ನೆಲ್ಲ ಒಳಗೆ ತಂದಿಡ್ತಾ ಇದ್ದೀನಿ. ಅದಾದಮೇಲೆ ಮಕ್ಕಳ ಬಟ್ಟೆಗಳನ್ನೆಲ್ಲ ನಮಗೆ ಹೆಲ್ಪರ್ ಯಾರು ಬರ್ತಾರಲ್ಲ ಅವ್ರು ಒಕ್ಕೊಡ್ತಾರೆ. ಸೊ ಅದನ್ನೆಲ್ಲ ನಾನು ನೆನೆಸಿಟ್ಟಿರ್ತೀನಿ ಸೋಪಿನ ಪುಡಿ ಹಾಕಿ. ಮಗು ತುಂಬ ಎಳೆ ಮಗು ಇದ್ದಾಗ ನಾವು ಸೋಪಿನ ಪುಡಿ ಯೂಸ್ ಮಾಡ್ತಾ ಇರಲಿಲ್ಲ. ಮಗುಗೆ ಅಂತಲೇ ತುಂಬ ಡೆಲಿಕೇಟ್ ಆಗಿರೋವಂಥದ್ದು, ತುಂಬಾ ಮೈಲ್ಡ್ ಇರೋವಂಥ ಒಂದು ಡಿಟರ್ಜೆಂಟ್ ಯೂಸ್ ಮಾಡ್ತಾಯಿದ್ವಿ. ಹಿಮಾಲಯ ಅಥವಾ ಮದರ್ ಸ್ಪರ್ಶು ಈ ಕಂಪ್ನಿದು. ಈಗ ಮಗು ಸ್ಕಿನ್ನು ಎಲ್ಲನೂ ಸ್ವಲ್ಪ ಚೆನ್ನಾಗಾದಮೇಲೆ ನೀವು ನಾರ್ಮಲ್ ಸೋಪಿನ ಪುಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಚಿಕ್ಕದಿದ್ದಾಗ ಸೋಪಿನ ಪುಡಿ ಸ್ವಲ್ಪ ಹಾರ್ಶ್ ಅಂತಿರುತ್ತೆ ಮಗು ಸ್ಕಿನ್ ಮೇಲೆ. ಅದಾದಮೇಲೆ ನಾನು ನಮ್ಮೆಲ್ಲ ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ನಾನು ಮಕ್ಕಳ ಬಟ್ಟೆಗೆ ಕಂಫರ್ಟ್ ಹಾಕೋದಿಲ್ಲ. ಕಂಫರ್ಟ್ ಬದಲು ಡೆಟಾಲ್ ಹಾಕ್ತೀನಿ. ನಮ್ಮ ಎಲ್ಲರ ಬಟ್ಟೆಗೆ ನಾನು ಕಂಫರ್ಟ್ ಹಾಕ್ತೀನಿ. ಸೊ ಹೀಗೆ ಹೆಲ್ಪರ್ ಬಂದರೂ ಕೂಡ ಮಾಡೋ ಕೆಲಸಗಳು ಭಾಳಷ್ಟು ಇದ್ದೇ ಇರುತ್ತೆ. ಸೊ ನನಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿದೆ, ಎಲ್ಲೂ ಬೋರ್ ಆಗ್ತಾಯಿಲ್ಲ ಮನೇಲಿ. ಪಾಪು ಜೊತೆ ಆಟಾಡೋದೇ ಒಂದೊಂದು ದೊಡ್ಡ ಖುಷಿ ಕೆಲಸ. ಸೊ ಈಗ ನೆನ್ನೆ ಒಣಗಿದ್ದ ಬಟ್ಟೆ ಒಳಗೆ ತಂದಿಟ್ಟಿದ್ದ ಬಟ್ಟೆಗಳನ್ನೆಲ್ಲ ಮಡಚಿ ಜೋಡಿಸಿಟ್ಕೋತಾ ಇದ್ದೀನಿ. ನನಗೆ ಹೆಲ್ಪರ್ ತುಂಬಾ ಹೆಲ್ಪ್ ಮಾಡ್ತಾರೆ. ಏನಾದರೂ ತುರ್ದು ಕೊಡೋದು, ಕಟ್ ಮಾಡಿಕೊಡೋದು ಹೇಳಿದ್ರೆ ಮಾಡಿಕೊಡ್ತಾರೆ. ಸೊ ಇವತ್ತು ಬೀಟ್ರೂಟ್ ಪಲ್ಯಕ್ಕೆ ನಾನು ಬೀಟ್ರೂಟ್ ಎಲ್ಲ ತುರಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು ಕಾರ್ತಿಕ್ಕು ಬಹಳಷ್ಟು ಫ್ರೆಶ್ ವೆಜಿಟೇಬಲ್ಸು ಹಾಗೆ ಸೊಪ್ಪು ಎಲ್ಲ ತಂದುಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಜೋಡಿಸಿಟ್ಕೋತಾ ಇದ್ದೀನಿ. ನಾನು ಹೇಗೆ ವೆಜಿಟೇಬಲ್ಸ್ ಆ್ಯಂಡ್ ಸೊಪ್ಪು ಇದನ್ನೆಲ್ಲನೂ ನಾನು ನೀಟಾಗಿ ಬಹಳ ದಿನ ಹಾಳಾಗ್ದಲ್ಲೇ ಹೇಗೆ ಸ್ಟೋರ್ ಮಾಡಿಡೋದು ಅಂತ ನಾನು ಡೀಟೇಲಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಹಳ ಹಿಂದೆ ಮಾಡಿದ್ದು. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ನೋಡಿರೋಕ್ಕಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗಿದ್ದವರೆಲ್ಲ ನೋಡಿರ್ತೀರ. ಸೊ ಮರ್ತಿದ್ರೆ ಇನ್ನೂ ನಾನು ಹಾಕಿರ್ತೀನಿ. ನಾನು ಆವಾಗ ತೊಗೊಂಡಿದ್ದು ಈ ಸ್ಟೋರೇಜ್ ಕವರ್ಸ್ ಏನಿದೆ, ಜಿಪ್ಲಾಕ್ ಬ್ಯಾಗ್ಸು, ಈಗಲೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ರೀಯೂಸ್ ಮಾಡ್ಬೋದು ವಾಶ್ ಮಾಡಿ. ಅಲ್ಲಲ್ಲಿ ಸ್ವಲ್ಪ ಹೋಲಾಗಿದೆ ಕೆಲವೊಂದಕ್ಕೆ. ಹಾಗೆಯೇ ಜಿಪ್ಲಾಕ್ ಕೂಡ ಸ್ವಲ್ಪ ಇದಾಗಿದೆ. ಬಟ್ ಸ್ಟಿಲ್ ತರಕಾರಿಗಳು ಯಾವುದೂ ಹಾಳಾಗೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಜಿಪ್ಲಾಕ್ ಬ್ಯಾಗ್ಸ್ನೆಲ್ಲ ನಾವು ಚೇಂಜ್ ಮಾಡಬೇಕು. ಆಲ್ಮೋಸ್ಟ್ 2 years ಆಗ್ತಾ ಬಂತು ಈ ಜಿಪ್ಲಾಕ್ ಬ್ಯಾಗ್ಸ್ ತೊಗೊಂಡು. ಚೆನ್ನಾಗಿ ಬಾಳಿಕೆ ಬಂದಿದೆ. ಸೊ ಒಳ್ಳೆ ಕಂಪ್ನಿ ತೊಗೊಂಡ್ರೆ ಈ ರೀತಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ಸೊಪ್ಪುಗಳನ್ನು ಟಿಶ್ಯೂ ಪೇಪರೆಲ್ಲ ಹಾಕಿ ನೀಟಾಗಿಟ್ಟಿರ್ತೀನಿ. ಅದರಿಂದ ಸೊಪ್ಪುಗಳು ಬೇಗ ಹಾಳಾಗೋದಿಲ್ಲ. ನೀರು ಬಿಟ್ಕೊಳ್ಳುತ್ತಲ್ಲ, ಅದೆಲ್ಲ ಟಿಶ್ಯೂ ಪೇಪರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದರಿಂದ ತರಕಾರಿ ಬೇಗ ಹಾಳಾಗೋದಿಲ್ಲ, ಕೊಳ್ತೋಗೋದಿಲ್ಲ. ನಾನು ಒಂದೊಂದೇ ವೆಜಿಟೇಬಲ್ನ ಈ ರೀತಿ ಒಂದೊಂದು ಬ್ಯಾಸ್ಕೆಟಲ್ಲಿ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿಡ್ತಿದ್ದೀನಿ. ನೆಕ್ಸ್ಟ್ ನಾವು ಈರುಳ್ಳಿ ಮತ್ತು ಆಲೂಗಡ್ಡೆ, ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಈ ರೀತಿ ಬ್ಯಾಸ್ಕೆಟ್ ಏನಿದೆ, ಬ್ಯಾಸ್ಕೆಟ್ ಸ್ಟ್ಯಾಂಡು 3 layers ಇದೆ. ಈ ಸ್ಟ್ಯಾಂಡ್ ಮೇಲೆ ಜೋಡಿಸಿಡ್ತೀವಿ ಹೊರಗಡೆ ಗಾಳಿ ಆಡಲಿ ಅಂತ. ಸೊ ಇದನ್ನು ಕೂಡ ಕ್ಲೀನಾಗಿ ಒರೆಸಿ ನೀಟಾಗಿ ಪೇಪರ್ ಹಾಸಿ ಜೋಡಿಸಿಡ್ತಿದ್ದೀನಿ. ಈ ಥರ ಸ್ಟ್ಯಾಂಡೆಲ್ಲ ನಿಮಗೆ ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಪರ್ಚೇಸ್ ಮಾಡ್ಬೋದು, ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ.
ಊರಿಂದ ಬಂದಮೇಲೆ ಕಿಚನ್ ಕಂಪಾರ್ಟ್ಮೆಂಟ್ಸ್ ಕೂಡ ಒಂದಷ್ಟು ಕ್ಲೀನಿಂಗ್ ಮಾಡೋದು ಬಾಕಿ ಇದೆ. ಮೇಲ್ಮೇಲೆ ಮಾಡ್ಕೊಂಡಿದ್ದೀನಿ, ಡೀಟೇಲಾಗಿ ಡೀಪ್ ಕ್ಲೀನಿಂಗ್ ಮಾಡೋಕ್ಕಿನ್ನೂ ಟೈಮ್ ಸಿಕ್ಕಿಲ್ಲ. ಮಾಡಿದಾಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಕೊನೆಯದಾಗಿ ನಾನು ಎಲ್ಲ ಸೊಪ್ಪುಗಳನ್ನು ಕೂಡ ಬಿಡಿಸಿಟ್ಕೋತಾ ಇದ್ದೀನಿ. ಇನ್ನು ಡೆಲಿವರಿ ಸ್ಟೋರಿ ಹೇಳೋದಾದರೆ, ನನಗೆ ಡೆಲಿವರಿ ಡ್ಯೂ ಡೇಟ್ ಕೊಟ್ಟಿದ್ದು ನವೆಂಬರ್ 15ಗೆ. ಅಪ್ಪ ಅಮ್ಮ ನವೆಂಬರ್ 1ಗೆ ಬಂದಿದ್ದರು, ಹೇಗೆ ಅಂದರೂ ಇರಲಿ ಅಂತ. ಡಾಕ್ಟರ್ ರೆಗ್ಯುಲರ್ ಚೆಕಪ್ಗೆಲ್ಲ ಹೋದಾಗ ಎಲ್ಲನೂ ಚೆನ್ನಾಗೇ ಇದೆ. ಡೈಲೇಷನ್ ಕೂಡ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಇನ್ನೇನು ವೆಯ್ಟ್ ಮಾಡೋದು ಬೇಡ, ನೀವು ಆದಷ್ಟು ಬೇಗನೆ ಬಂದು ಅಡ್ಮಿಟ್ ಆಗಿ, ನಿಮಗೆ ಯಾವ ದಿನ ಒಳ್ಳೇದು ಅನಿಸುತ್ತೋ ಅವಾಗ ಬಂದು ಅಡ್ಮಿಟ್ ಆಗಿ ಪೇಯ್ನ್ ಇಂಡ್ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಸೊ ನಾವು 4th ಹೋಗಿ ಅಡ್ಮಿಟ್ ಆದ್ವಿ. 5th ಮಾರ್ನಿಂಗ್ ಪೇಯ್ನ್ ಇಂಡ್ಯೂಸ್ ಮಾಡಿದ್ರು. 5th ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿದ್ರು. ಬಟ್ ಡೈಲೇಷನ್ ಅಷ್ಟೊಂದು ಆಗಿರಲಿಲ್ಲ. 3 ಸೆಂಟಿಮೀಟರ್ ಡೈಲೇಟ್ ಆಗಿ ಅಲ್ಲಿಗೆ ಸ್ಟಾಪ್ ಆಗಿತ್ತು. ನನಗೆ ರುಮಟೈಡ್ ಆರ್ಥರೈಟಿಸ್ ಇರೋದ್ರಿಂದ, ಜಾಯಿಂಟ್ ಪೇಯ್ನ್ಸ್ ಎಲ್ಲ ಇರೋದ್ರಿಂದ ನಾನು ಪೇಯ್ನ್ಲೆಸ್ ಡೆಲಿವರಿಗೆ ಆಪ್ಟ್ ಮಾಡಿದ್ದೆ. ಈ ಪೇಯ್ನ್ಲೆಸ್ ಡೆಲಿವರಿ ಅಂದರೆ ಏನು ಅಂತ ನಾನು ನಿಮಗೆ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನನಗೆ ಎಲ್ಲರೂ ಗೆಸ್ ಮಾಡ್ತಾಯಿದ್ರಿ, ನಿಮಗೆ ಗಂಡು ಮಗುವಾಗುತ್ತೆ ಅನಿಸುತ್ತೆ, ಯಾಕಂದರೆ ನಿಮ್ಮ ಮುಖ ಫುಲ್ ಡಲ್ ಆಗಿದೆ, ಕತ್ತೆಲ್ಲ ಕಪ್ಪಗಾಗಿದೆ ಅಂತ. ಸ್ಕಿನ್ನಲ್ಲಿ ಗ್ಲೋನೇ ಇರಲಿಲ್ಲ. ನಿಮಗೂ ಬಹಳಷ್ಟು ಜನಕ್ಕೂ ಈ ಪ್ರಾಬ್ಲಮ್ ಇದೆ ಅಂತ ನಾನು ಕಮೆಂಟ್ಸಲ್ಲಿ ಓದಿ ತಿಳ್ಕೊಂಡೆ. ಬಹಳಷ್ಟು ಜನಕ್ಕೆ ಸ್ಕಿನ್ ಗ್ಲೋ ಇಲ್ಲ, ಹಾಗೆಯೇ ಕಪ್ಪು ಮಾರ್ಕ್ ಇದೆ ಅಂತ. ಸೊ ಸ್ಕಿನ್ ಇಲ್ಯುಮಿನೇಟ್ ಆಗೋಕ್ಕೆ ನಾನು ಯೂಸ್ ಮಾಡಿದ್ದು ವಿಟಮಿನ್ ಸಿ ಫೇಸ್ ವಾಶ್ ಮತ್ತು ವಿಟಮಿನ್ ಸಿ ಫೇಸ್ ಕ್ರೀಮ್, ಈ ಕಾಂಬಿನೇಷನ್ನು. ಈಗ ನಾನು ಅದನ್ನು ಹೇಗೆ ಯೂಸ್ ಮಾಡ್ತಿದ್ದೆ ಅಂತ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಫೇಸ್ ವಾಶ್ ಫೋಮಿಂಗ್ ಫೇಸ್ ವಾಶ್ ಆದ್ದರಿಂದ ಇದರಲ್ಲಿ ಸಿಲಿಕಾನ್ ಬ್ರಿಸ್ಟಲ್ಸ್ ಕೊಟ್ಟಿದ್ದಾರೆ. ಈ ಬ್ರಷ್ನ ಯೂಸ್ ಮಾಡಿ ನಾವು ಚೆನ್ನಾಗಿ ಮಸಾಜ್ ಮಾಡ್ತಾ ಫೇಸ್ ವಾಶ್ ಮಾಡ್ಬೋದು. ಇದರಿಂದ ನಾವು ಮೂಲೆಯಲ್ಲೂ ಕೂಡ ನೀಟಾಗಿ ವಾಶ್ ಮಾಡ್ಬೋದು, ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆಯೇ ವಾಶ್ ಮಾಡಿ ಪ್ಯಾಡ್ ಡ್ರೈ ಮಾಡಿದ್ದಾದಮೇಲೆ ಇದೇ ವಿಟಮಿನ್ ಸಿ ಫೇಸ್ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಎರಡು ಒಳ್ಳೆ ಕಾಂಬಿನೇಷನ್, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಎರಡೂ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ನನ್ನ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು, ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರಿ ಅಂದರೆ. ಆಗಿಗೂ ಈಗಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಸ್ಕಿನ್ ಡಲ್ನೆಸ್ ಎಲ್ಲ ಹೋಗಿದೆ. ಸೊ ನಾನಿವತ್ತು ಯೂಸ್ ಮಾಡಿದ್ದ 2 ಪ್ರಾಡಕ್ಟ್ಸ್ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಮಾರ್ತಿಂದ ಈ ರೀತಿ ಪ್ಯಾಕೇಜಲ್ಲಿ ಬರುತ್ತೆ. 2 ಕಾಂಬೋ, ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್ ಮತ್ತು ವಿಟಮಿನ್ ಸಿ ಫೇಸ್ ಕ್ರೀಮ್. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ನಿಮ್ಮ ಗಾರ್ಡನ್ನಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿರೋದು, ಅಷ್ಟು ನ್ಯಾಚುರಲ್ಲು. ಮಾಮಾರ್ಥವರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಕೆಮಿಕಲ್ ಫ್ರೀ, 100% ನ್ಯಾಚುರಲ್ಲು. ಇದರ ಸಿಲಿಕಾನ್ ಬ್ರಷ್ ಹೇಗೆ ಕಾಣುತ್ತೆ ಅಂತ ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದು ತುಂಬ ಈಸಿ ಅಪ್ಲಿಕೇಶನ್ಗೆ ಹೆಲ್ಪ್ ಮಾಡುತ್ತೆ. ನಮಗೆ ಫೇಸ್ ವಾಶ್ ಮಾಡೋಕ್ಕೆ ಖುಷಿಯಾಗುತ್ತೆ, ಅಷ್ಟು ಈಸಿಯಾಗಿ ಫೇಸ್ ವಾಶ್ ಮಾಡ್ಬೋದು. ಇದರಲ್ಲಿ 90 ಡೇಸ್ವರೆಗೂ ಯೂಸ್ ಮಾಡೋಷ್ಟು ಕ್ವಾಂಟಿಟಿ ಇದೆ. ಹಾಗೆಯೇ 250 ಪಂಪ್ಸ್ ಅಷ್ಟು ಕ್ವಾಂಟಿಟಿ ಇದೆ. ಇದರದೇ ರೇಂಜಲ್ಲಿ ಬರೋ ಈ ಫೇಸ್ ಕ್ರೀಮ್ ಕೂಡ ಯೂಸ್ ಮಾಡೋದ್ರಿಂದ ಅಡಿಷ್ನಲ್ ಬೆನಿಫಿಟ್ ಸಿಗುತ್ತೆ ಗ್ಲೋಯಿಂಗ್ ಸ್ಕಿನ್ ಆಗೋದಕ್ಕೆ. ಹಾಗೆ ನಿಮಗೆ ಈ ಪ್ರಾಡಕ್ಟ್ ಅವೈಲೇಬಲ್ ಇರೋದು ಮಾಮಾರ್ತ್.in ವೆಬ್ಸೈಟಲ್ಲಿ, ಅಮೆಝಾನ್ ಮತ್ತು ನೈಕಾದಲ್ಲಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ ಗುಡ್ನೆಸ್ ಇನ್ಸೈಡ್ ಇನಿಷಿಯೇಟಿವ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಮತ್ತು ಟಾಕ್ಸಿನ್ ಫ್ರೀ. ಹೌದು, ಮಾಮಾರ್ತ್ ಅವರು ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳಬೇಕಂದ್ರೆ, ಮಾಮಾರ್ತ್ ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ 2025 ಒಳಗೆ. ಅದಕ್ಕೆ ನಮ್ಮಿಂದ ಕೂಡ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಪ್ರತಿ ಆರ್ಡ್ರಿಗೂ ಟ್ರೀ ಲಿಂಕ್ ಮಾಡಿ ನಿಮಗೆ ಅದರ ಲೊಕೇಶನ್ ಕೂಡ ಕಳಿಸ್ತಾರೆ, ಯಾವ ಪ್ಲ್ಯಾಂಟ್ ಅಂತ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಟಾಕ್ಸಿನ್ ಫ್ರೀ, ನಮ್ಮ ಸ್ಕಿನ್ ಮತ್ತು ಎನ್ವಿರಾನ್ಮೆಂಟ್ ಎರಡನ್ನೂ ಟಾಕ್ಸಿನ್ ಫ್ರೀಯಾಗಿಡುತ್ತೆ. ಹಾಗೆಯೇ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ನನ್ನ ಡೆಲಿವರಿ ಸ್ಟೋರಿ ಕಂಟಿನ್ಯೂ ಮಾಡೋದಾದರೆ, ಪೇಯ್ನ್ಲೆಸ್ ಡೆಲಿವರಿ ಅಂದರೆ ಲೋ ಡೋಸ್ ಅನೆಸ್ಥೇಷಿಯಾ ಕೊಡ್ತಾರೆ. ಇದರಿಂದ ನಾರ್ಮಲ್ ಡೆಲಿವರಿ ಆಗುವಾಗಲೂ ಕೂಡ ಪೇಯ್ನ್ ಗೊತ್ತಾಗೋದಿಲ್ಲ. ಬಟ್ ಡೈಲೇಟ್ ಆದಾಗ 3 ಸೆಂಟಿಮೀಟರ್ ಡೈಲೇಟ್ ಆದಮೇಲೆ ಇದು ಇಂಜೆಕ್ಷನ್ ಅಂದರೆ ಅನೆಸ್ಥೇಷಿಯಾ ಕೊಡೋದು. ಸೊ ಅದೇ ರೀತಿ ನಾನು ಅನೆಸ್ಥೇಷಿಯಾ ತೊಗೊಂಡಿದ್ದೆ. ಸೊ ನನಗೆ ಅಷ್ಟೊಂದು ಪೇಯ್ನ್ 3 ಸೆಂಟಿಮೀಟರ್ ಡೈಲೇಟ್ ಆಗೋವರೆಗೂ ತುಂಬ ಪೇಯ್ನ್ ಆಗ್ತಿತ್ತು. ಅದಾದಮೇಲೆ
ಪೇಯ್ನ್ ಆಗ್ತಿರ್ಲಿಲ್ಲ. ಅಂದರೆ ಈವ್ನಿಂಗ್ ಆದಮೇಲಿಂದ ನಾನು ಇಂಜೆಕ್ಷನ್ ತೊಗೊಂಡೆ, ನೈಟ್ವರೆಗೂ ಪೇಯ್ನ್ ಗೊತ್ತಾಗ್ತಿರ್ಲಿಲ್ಲ. ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೆ, ಬಟ್ ವಾಟರ್ ಬ್ರೇಕ್ ಆಗಿತ್ತು. ಸೊ ಏನು ಮಾಡೋದು ಅನ್ನೋ ಡೈಲಮದಲ್ಲಿದ್ವಿ, ವೆಯ್ಟ್ ಮಾಡೋದಾ ಅಥವಾ ಸಿಸೇರಿಯನ್ಗೆ ಹೋಗೋದಾ ಅಂತ. ಡಾಕ್ಟರ್ ಇನ್ನೂ ವೆಯ್ಟ್ ಮಾಡೋಣ ಅಂತಲೇ ಹೇಳ್ತಾಯಿದ್ರು. ಬಟ್ 9 o'clock ಆದರೂ ಕೂಡ ಏನೂ ಪ್ರೋಗ್ರೆಸ್ ಆಗಲಿಲ್ಲ ನೈಟು. ಇನ್ನೂ ಲೇಟ್ ಆಗ್ತಾ ಹೋದರೆ ಮಗುಗೇನಾದರೂ ರಿಸ್ಕ್ ಆಗ್ಬೋದೇನೋ ಅಂತ ಅನ್ಸೋಕ್ಕೆ ಶುರು ಆಯಿತು. ಅದಕ್ಕೆ ಎಲ್ಲರೂ ಪೇರೆಂಟ್ಸ್ ಮತ್ತು ಇನ್ಲಾಸ್ ಎಲ್ಲರೂ ಡಿಸ್ಕಸ್ ಮಾಡಿ ಡಾಕ್ಟರ್ ಜೊತೆಗೆ ಸಿಸೇರಿಯನ್ನೇ ಮಾಡಿಸಿದ್ರೆ ಒಳ್ಳೆಯದು ಅಂತ ಡಿಸೈಡ್ ಮಾಡಿದ್ರು. ಅದಾದಮೇಲೆ ನನಗೆ ಸಿಸೇರಿಯನ್ಗೆ ಸೆಕ್ಷನ್ಗೆ ಎಲ್ಲನೂ ಪ್ರೆಪ್ ಮಾಡಿ OT ಎಲ್ಲ ರೆಡಿ ಆದಮೇಲೆ ಕರ್ಕೊಂಡು ಹೋದರು. ಡೆಲಿವರಿ ಎಲ್ಲ ಆದಾಗ ಮಿಡ್ನೈಟ್ ಆಗಿತ್ತು. ನನಗೆ ಎಷ್ಟು ಎಕ್ಸಾಕ್ಟ್ ಟೈಮೆಲ್ಲ ನೆನಪಿಲ್ಲ. ಫುಲ್ ಅನ್ಕಾನ್ಷಿಯಸ್ ಆಗೋಗಿದ್ದೆ. ಪೇಯ್ನು ತುಂಬ ಇದ್ದಿದ್ದರಿಂದ ತುಂಬಾ ಟಯರ್ಡ್ ಆಗೋಗಿದ್ದೆ. ಮಗು ಗಂಡು ಮಗು ಆಯಿತು ಅಂತ ಹೇಳಿದ್ದಷ್ಟೇ ಕೇಳಿಸಿದ ನೆನಪು. ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್ ಅಲ್ಲ, ಕಣ್ಣಂತೂ ಬಿಡೋಕ್ಕಾಗ್ತಿರ್ಲಿಲ್ಲ. ಬಟ್ ಮಗು ಹತ್ತಿದ ಸೌಂಡ್ ಕೇಳಿಸ್ತು, ತುಂಬಾ ಖುಷಿಯಾಯಿತು. ಬಟ್ ಹೊರಗೆ ಬಂದಮೇಲೂ ಕೂಡ ನನಗೆ ತಕ್ಷಣ ಕಾನ್ಷಿಯಸ್ ಬಂದಿರಲಿಲ್ಲ. ಮಗು ಅತ್ತೆ ಮತ್ತು ಅಮ್ಮನ ಹತ್ರ ಇತ್ತು. ಕಾರ್ತಿಕ್ ಮತ್ತು ಅಪ್ಪಾಜಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು OTಯಿಂದ ಹೊರಗೆ ಕಳಿಸ್ಕೊಡ್ಲಿ ಅಂತ. ಆಮೇಲೆ ಬಂದ ತಕ್ಷಣ ಮಗುನ ನೋಡಿ ತುಂಬಾ ಖುಷಿಯಾಯಿತು. ತುಂಬಾ ಮುದ್ದಾಗಿದ್ದ. ತುಂಬಾ ಡ್ರೌಸಿನೆಸ್ ಇತ್ತು. ಅದರಲ್ಲೂ ಕೂಡ ಮಗು ನೋಡಿ ತುಂಬ ಖುಷಿಯಾಯಿತು. ಪೇಯ್ನ್ ತುಂಬಾ ಇತ್ತು ಸಿಸೇರಿಯನ್ ಆಗಿದ್ದರಿಂದ. ಮೂವ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮಗುನ ಎತ್ತಿ ಇಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ದೂರದಿಂದನೇ ನೋಡಿ ಖುಷಿಪಟ್ಟಿದ್ದು. ಸ್ವಲ್ಪ ಪೇಯ್ನ್ ಕಡಿಮೆ ಆಗ್ತಾ ಬಂದಾಗ ಮಗುನ ಎತ್ಕೊಳ್ಳೋಕ್ಕೆ ಹಾಗೆಯೇ ಸೈಡಿಗೆ ತಿರುಗಿ ಮುಟ್ಟಕ್ಕೆ ಎಲ್ಲ ಸ್ಟಾರ್ಟ್ ಆದಮೇಲೆ ಮಗು ಅಟ್ಯಾಚ್ಮೆಂಟು ಹಾಗೆಯೇ ಎಕ್ಸ್ಪೀರಿಯನ್ಸಲ್ಲಿ ಸಿಗೋ ಎಕ್ಸೈಟ್ಮೆಂಟು ಎಲ್ಲನೂ ಶುರುವಾಯಿತು. ಸೊ ಇದು ಸಿಂಪಲ್ಲಾಗಿ ನನ್ನ ಡೆಲಿವರಿ ಸ್ಟೋರಿ. ಇನ್ನೂ ನಿಮ್ಗೇನಾದರೂ ಡೀಟೇಲಾಗಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ಇನ್ನೂ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಯಾವ ಮಗು ಇದ್ರೂ ಅದು ದೇವ್ರು ಕೊಟ್ಟ ಗಿಫ್ಟು, ಗಾಡ್ಸ್ ಗಿಫ್ಟಾಗಿ ಬಂದಿದ್ದಾನೆ ನಮಗೆ. ಸೊ ತುಂಬಾ ಖುಷಿಯಿಂದ ಆಕ್ಸೆಪ್ಟ್ ಮಾಡಿದ್ದೀವಿ. ನಿಮಗೆ ಆದಷ್ಟು ಬೇಗ ಮಗು ಮುಖನ ತೋರಿಸ್ತೀವಿ. ನೀವು ತುಂಬ ಬೇಜಾರಾಗಿದ್ದೀರ ಬಹಳಷ್ಟು ಜನ. ಎಲ್ಲರೂ ಒಳ್ಳೆ ಮನಸ್ಸಿಂದಾನೇ ನೋಡೋದಿಲ್ಲ. ಬಹಳಷ್ಟು ಜನ ಒಳ್ಳೆ ಮನಸ್ಸಿಂದ ನೋಡ್ತೀರ. ನೀವೆಲ್ಲರೂ ಕಮೆಂಟ್ ಕೂಡ ಮಾಡ್ತಿದ್ದೀರಾ, ನಂಗೆ ಗೊತ್ತಿದೆ. ಬಟ್ ಇವಿಲ್ ದೃಷ್ಟಿ ಅಂತ ಏನಿರುತ್ತಲ್ಲ, ಅದು ಹಾಗೆ ಆಗುತ್ತೆ. ಯಾಕಂದರೆ ಸಾವಿರಾರು ಜನ ನೋಡುವಾಗ ಅದರಲ್ಲಿ ಒಬ್ರದ್ದು ಇವಿಲ್ ದೃಷ್ಟಿ ಇದ್ದರೂ ಕೂಡ ಅದು ಒಳ್ಳೆಯದಲ್ಲ ಮಗುಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಲೇ ಮಾಡ್ತಿದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ಮಗುನ ತೋರಿಸ್ತೀನಿ. ತೋರಿಸ್ದೆಲ್ಲ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿವರೆಗೂ ನೀವು ಪೇಷನ್ಸಿಂದ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಗುವಿನ ರುಟೀನು ಬೆಳಗ್ಗಿಂದ ರಾತ್ರಿವರೆಗೂ ಹೇಗೆ ಏನು ಅಂತ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಕೂಡ ವೆಯ್ಟ್ ಮಾಡ್ತೀರಿ. ಇನ್ನು ಕೊನೆಯದಾಗಿ ನಾನು ಇವತ್ತಿನ ಫೈನಲ್ ಲೋಡ್ ಮಗುವಿನ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಮಗು ಬಟ್ಟೆಗಳು ನಾವು ಹೆಲ್ಪರ್ ಹತ್ರ ಒಗ್ಸಿದ ಮೇಲೂ ಕೂಡ ಇನ್ನೊಂದು ರೌಂಡ್ ನಾನು ಡೆಟಾಲ್ ಹಾಕಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತೀನಿ. ಡಬಲ್ ಕ್ಲೆನ್ಸಿಂಗ್ ಅಂತಾರಲ್ಲ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿತ್ತಾ, ನೀವು ಕೇಳಿದ ಕ್ವೆಶನ್ಗೆಲ್ಲ ಆನ್ಸರ್ ಸಿಗ್ತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನನಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.